ಎಸ್ಟಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಪ್ರಕರಣ ಬೆಂಗಳೂರಿನಲ್ಲಿ ಪ್ರಿಯಾಂಕ ಖರ್ಗೆ ಹೇಳಿಕೆ. ಈ ಕುರಿತ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಎಸ್ಟಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಪ್ರಕರಣ ಬೆಂಗಳೂರಿನಲ್ಲಿ ಪ್ರಿಯಾಂಕ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವ ನಾಗೇಂದ್ರ ಸ್ಪಷ್ಟವಾಗಿ ಹೇಳಿದ್ದಾರೆ, ಸಿಐಡಿ ತನಿಖೆಯಲ್ಲಿ ಸತ್ಯಾಸತ್ಯತೆ ಹೊರಬರಲಿ, ಯಾವುದೇ ಹಗರಣ ನಡೆಯಲು ನಾವು ಬಿಡಲ್ಲ, ಸಿಐಡಿ ವರದಿ ಬರಲಿ ನೋಡೋಣ ಅಂತ ಹೇಳಿ ಪ್ರಿಯಾಂಕ ಖರ್ಗೆ ಹೇಳಿರುವಂತದ್ದು. ಕೆಲವು ಹೆಸರು ಡೆತ್ ನೋಟ್ ಅಲ್ಲಿ ಇದೆ. ಮೌಖಿಕ ಆದೇಶದ ಮೇಲೆ ಸರ್ಕಾರ ನಡೆಯಲ್ಲ, ಮೌಖಿಕ ಆದೇಶದ ಮೇಲೆ ಹಣ ವರ್ಗಾವಣೆ ಆಗಲ್ಲ ಅಂತ ಇಡೀ ರಾಜ್ಯವನ್ನೇ ಒಂದು ರೀತಿ ಸಂಚಲನ ಸೃಷ್ಟಿಸಿರುವಂತಹ ಎಸ್ಟಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಇದೆಯಲ್ಲ, ಇದು ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪದ ಘಾಟಿನ ವಾಸನೆ ಈಗ ಬರ್ತಾ ಇರುವಂತದ್ದು. ವಿಪಕ್ಷಗಳಿದೀಗ ಈ ಒಂದು ಪ್ರಕರಣವನ್ನ ಇಟ್ಟುಕೊಂಡು ಮುಗಿಬಿದ್ದಿದ್ದಾವೆ. ಏನು ಬಿಜೆಪಿ ಸರ್ಕಾರವನ್ನ 40% ಕಮಿಷನ್ ಸರ್ಕಾರ ಹಾಗೆ ಹೀಗೆ ಅಂತೇಳಿ ಎಲ್ಲ ಟೀಕೆ ಮಾಡ್ತಿದ್ರಲ್ಲ, ಹಾಗಾದ್ರೆ ಇವ್ರ ಸರ್ಕಾರದ ಕತೆ ಏನು? ಈ ಸರ್ಕಾರ ಮಾಡ್ತಾ ಇರೋಂಥದ್ದೇನು? ಪ್ರಾಮಾಣಿಕ ಅಧಿಕಾರಿಗಳು ಸರ್ಕಾರದ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಸಾಕ್ಷಿ ಶಿವಮೊಗ್ಗದ ಮೂಲದ ಏನು ಚಂದ್ರಶೇಖರ್ ಇದಾರಲ್ಲ, ಅವರ ಈ ಒಂದು ಏನು ಸಾವು ಒಂದು ರೀತಿ ಸರ್ಕಾರ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನೋದಕ್ಕೆ ಸಾಕ್ಷಿ ಅನ್ನೋ ತರದ ಆರೋಪವನ್ನ ಬಿಜೆಪಿಯ ನಾಯಕರು ಮಾಡ್ತಾ ಇರುವಂತಹದ್ದು. ಸುಮಾರು 187 ಕೋಟಿ ಲೂಟಿ ಆಗಿದೆ ಅನ್ನುವಂತಹ ವಿಚಾರ ಈ ಒಂದು ಪ್ರಕರಣದಲ್ಲಿ ಗೊತ್ತಾಗ್ತಾ ಇದೆ. ಆದ್ರೆ ಈ ಒಂದು ಪ್ರಕರಣವನ್ನ ತಿಪ್ಪೆ ಸಾರಿಸುವ ಪ್ರಯತ್ನಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ ಅಂತೇಳಿ ವಿಪಕ್ಷಗಳು ಏನು ಸರ್ಕಾರದ ವಿರುದ್ಧ ಕೆಂಡಾಮಂಡಲ ಆಗ್ತಾ ಇರುವಂತಹದ್ದು. ಎಸ್ಟಿ ನಿಗಮ ಅಂದ್ರೆ ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರುವಂತಹ ಒಂದು ನಿಗಮದಲ್ಲಿ ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗಿಂತ ಭ್ರಷ್ಟಾಚಾರದ ನಿಗಮ ಆಗೋಗ್ಬಿಡ್ತಾ ಅನ್ನುವಂಥ ಆರೋಪಗಳು ಸಾರ್ವಜನಿಕ ವಲಯದಿಂದ ಈಗ ಕೇಳಿ ಬರ್ತಿರುವಂತದ್ದು. ಈ ಒಂದು ಪ್ರಕರಣದ ಸತ್ಯಾಸತ್ಯತೆ ಹೊರಬರಬೇಕು ಅಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಸರ್ಕಾರ ಪ್ರಾಮಾಣಿಕವಾದಂತಹ ತನಿಖೆಯನ್ನು ನಡೆಸಬೇಕು, ಯಾವುದೇ ಹಸ್ತಕ್ಷೇಪ ಮಾಡಬಾರದು. ಜೊತೆಗೆ ಏನು ಸಚಿವ ನಾಗೇಂದ್ರ ಇದ್ದಾರಲ್ಲ, ಅವರ ತಲೆದಂಡ ಆಗಬೇಕು ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹ ಪಡಿಸ್ತಾ ಇದ್ದಾರೆ. ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅನ್ನೋದಕ್ಕೆ ಈ ಒಂದು ಪ್ರಕರಣವೇ ಸಾಕ್ಷಿಯಾಗಿದೆ. ಪ್ರಾಮಾಣಿಕ ಅಧಿಕಾರಿ ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಡೆತ್ ನೋಟ್ ಅನ್ನ ಬರೆದಿಟ್ಟು ಸತ್ತಿದ್ದಾರೆ. ಹಾಗಿದ್ರೆ ಪ್ರಾಮಾಣಿಕ ಅಧಿಕಾರಿಗಳು ಕೆಲಸ ಮಾಡಬಾರ್ದಾ? ಅವರಿಗೆ ಸಾವೇ ಒಂದು ದಾರಿಯ ಹಾದಿಯ? ಈ ಒಂದು ಪ್ರಶ್ನೆ ಸಾರ್ವಜನಿಕ ವಲಯದಿಂದ ಬರ್ತಾ ಇರುವಂಥದ್ದು.